ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಈ ಪ್ರಪಂಚದಲ್ಲಿ ನಮ್ಮ ಸನಾತನ ಧರ್ಮವು ಅತ್ಯಂತ ಶ್ರೇಷ್ಠವಾದಂತಹ ಧರ್ಮ. ಈ ಸನಾತನ ಧರ್ಮವು ಅತ್ಯಂತ ಪ್ರಾಚೀನವಾದದ್ದು ಮತ್ತು ಅತ್ಯಂತ ಶ್ರೇಷ್ಠವಾದದ್ದು. ಇದಕ್ಕೆ ಆದಿ ಅಂತಗಳು ಇಲ್ಲ. ಹಾಗಾಗಿಯೇ ಈ ಧರ್ಮವನ್ನು ಸನಾತನ ಧರ್ಮ ಎಂಬುದಾಗಿ ಕರೆದಿದ್ದಾರೆ. ಈ ಧರ್ಮವು ವೇದಗಳಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಹಾಗಾಗಿಯೇ ಈ ಧರ್ಮವನ್ನು ವೈದಿಕ ಧರ್ಮ ಎಂಬುದಾಗಿಯೂ ಕರೆದಿದ್ದಾರೆ. ಸನಾತನ ವೈದಿಕ ಧರ್ಮ ಅನ್ನುವುದು ಈ ಧರ್ಮದ ಪ್ರಾಚೀನವಾದಂತಹ ಶಾಸ್ತ್ರೀಯವಾದಂತಹ ನಾಮಧೇಯ. ಈ ಧರ್ಮಕ್ಕೆ ಆಧಾರಭೂತವಾದಂತಹ ವೇದಗಳು ಪರಮ ಪ್ರಮಾಣಗಳಾಗಿವೆ. ವೇದ ಅಂತಂದರೆ ಏನು ಅಂತ ಕೇಳಿದರೆ, ತಿಳಿದುಕೊಳ್ಳುವುದಕ್ಕೆ ಸಾಧನ ಎಂದು ಅದರ ಅರ್ಥ. ಯಾವುದನ್ನು ತಿಳಿದುಕೊಳ್ಳುವುದರಲ್ಲಿ ಸಾಧನ? ಯಾಕೆ ಅಂತಂದರೆ, ಲೋಕದಲ್ಲಿ ಯಾರಿಗೆ ವೇದದ ಬಗ್ಗೆ ಏನೂ ಗೊತ್ತಿಲ್ಲವೋ ಅಂಥವರು ಸಹ ಅನೇಕ ವಿಷಯಗಳನ್ನು ತಿಳ್ಕೊಳ್ತಾನೇ ಇದ್ದಾರೆ. ಕಣ್ಣಿಂದ ನೋಡಿ ಇದು ಮನುಷ್ಯ, ಇದು ಮರ, ಇದು ಮನೆ ಅಂತ ತಿಳ್ಕೊಳ್ತಾನೇ ಇದ್ದಾರೆ. ಅಥವಾ ಕೆಲವು ವಿಷಯಗಳನ್ನು ಕಣ್ಣಿಂದ ನೋಡದೇ ಇದ್ದರೂ ಊಹೆ ಮಾಡಿ ತಿಳ್ಕೊಳ್ತಾ ಇದ್ದಾರೆ. ಎಲ್ಲೋ ದೂರದಲ್ಲಿ ಒಂದು ಹೊಗೆಯನ್ನು ನೋಡಿ ಅಲ್ಲಿ ಹೊಗೆ ಬರ್ತಾ ಇದೆ, ಆದ್ದರಿಂದ ಅಲ್ಲಿ ಬೆಂಕಿ ಹತ್ಕೊಂಡಿದೆ ಎಂಬುದಾಗಿ ತಿಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲೋ ಮನೆ ಒಳಗೆ ಕೂತ್ಕೊಂಡು ಗುಡುಗಿನ ಶಬ್ದವನ್ನು ಕೇಳಿದ ತಕ್ಷಣ ಆಕಾಶದಲ್ಲಿ ಮೋಡ ಆಗಿದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗಾಗಿ ವೇದಗಳ ಬಗ್ಗೆ ಗೊತ್ತಿಲ್ಲದೇ ಇರುವವರು ಸಹ ಕಣ್ಣಿಂದ ನೋಡಿಯೋ ಊಹೆ ಮಾಡಿಯೋ ಅನೇಕ ವಿಷಯಗಳನ್ನು ತಿಳ್ಕೊಳ್ತಿರಬೇಕಾದರೆ ತಿಳ್ಕೊಳ್ಳುವಂತಹ ಸಾಧನ ವೇದ. ಈ ವೇದದಿಂದಲೇ ತಿಳ್ಕೊಳ್ಳಬೇಕು ಅಂತ ಹೇಗೆ ಹೇಳ್ತೀರಿ? ವೇದದಿಂದ ಏನನ್ನು ತಿಳ್ಕೊಳ್ಳಬೇಕು ಅಂತ ಕೇಳಿದರೆ, ಯದ್ಯಪಿ ನಾವು ಲೌಕಿಕವಾದಂತಹ ಪದಾರ್ಥಗಳನ್ನು ನಮ್ಮ ಕಣ್ಣಿಂದ ನೋಡಿಯೋ ಅಥವಾ ಊಹೆ ಮಾಡಿಯೋ ತಿಳ್ಕೊಳ್ತಾ ಇದ್ದೀವಿ, ಹೌದು. ಆದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ನನಗೆ ಯಾವಾಗಲೂ ಸುಖವೇ ಬೇಕು, ನನಗೆ ದುಃಖವೆಂಬುದು ಯಾವತ್ತೂ ಬರಬಾರದು ಎಂಬ ಎರಡು ಆಸೆಗಳು ಇವೆ. ಈ ಎರಡು ಆಸೆಗಳು ಇಲ್ಲದೆ ಇರತಕ್ಕಂತಹ ಮನುಷ್ಯನೇ ಈ ಪ್ರಪಂಚದಲ್ಲಿಲ್ಲ. ಆದರೆ ನನಗೆ ಯಾವತ್ತೂ ಸುಖವೇ ಬೇಕು ಅನ್ನುವ ಆಸೆ ಇದ್ದರೂ ಸಹ ಮನುಷ್ಯನಿಗೆ ಯಾವಾಗಲೂ ಸುಖ ಸಿಗ್ತಾ ಇಲ್ಲ. ಹಾಗೆ ನನಗೆ ಯಾವತ್ತೂ ದುಃಖ ಬರಬಾರದು ಅನ್ನುವ ಆಸೆ ಇದ್ದರೂ ಸಹ ಆ ಆಸೆಗೆ ತಕ್ಕಂತೆ ದುಃಖ ನಿವೃತ್ತಿ ಅನ್ನುವುದು ಆಗ್ತಾ ಇಲ್ಲ. ಆ ಆಸೆ ಇದ್ದರೂ ಸಹ ದುಃಖವು ಅವನಿಗೆ ಬರ್ತಾನೇ ಇದೆ. ಅನೇಕ ಸಂದರ್ಭಗಳಲ್ಲಿ ಅವನಿಗೆ ಇಷ್ಟವಿಲ್ಲದೇ ಇದ್ದರೂ ಸಹ ದುಃಖವನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಹಾಗೆ ತಾನು ತುಂಬ ಸುಖವಾಗಿರಬೇಕು ಅಂತ ಅಂದ್ಕೊಂಡರೂ ಸಹ ಸುಖವಾಗಿರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಕೇಳಿದರೆ, ಮನುಷ್ಯನಿಗೆ ಸುಖಕ್ಕೆ ಅಂದರೆ ಶಾಶ್ವತವಾದಂತಹ ಸುಖಕ್ಕೆ ಯಾವುದು ಸಾಧನ ಎಂಬ ಜ್ಞಾನವು ಇಲ್ಲ. ಅದರ ಬಗ್ಗೆ ನಿರ್ದಿಷ್ಟವಾದಂತಹ ತಿಳುವಳಿಕೆ ಮನುಷ್ಯನಿಗೆ ಇಲ್ಲ. ಅಥವಾ ದುಃಖ ನಿವೃತ್ತಿ ಹೇಗಾಗುತ್ತೆ, ನನಗೆ ದುಃಖವೇ ಬರಬಾರದು ಅಂತಂದರೆ ಅದಕ್ಕಾಗಿ ಏನು ಮಾಡಬೇಕು ಎಂಬ ತಿಳುವಳಿಕೆ ಮನುಷ್ಯನಿಗೆ ನಿರ್ದಿಷ್ಟವಾಗಿ ಇಲ್ಲ. ಈ ತಿಳುವಳಿಕೆ ಇಲ್ಲದೇ ಇರುವುದರಿಂದಲೇ
ಮನುಷ್ಯನಿಗೆ ಈ ರೀತಿಯಾದಂತಹ ಎರಡು ಆಸೆಗಳಿದ್ದರೂ ಸಹ ಆ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಲೋಕದಲ್ಲಿ ಕೆಲವರು ಹೇಳ್ತಾರೆ, ಸುಖಕ್ಕೆ ಏನು ಸಾಧನ ಅಂತಂದರೆ ಐಶ್ವರ್ಯ ಸುಖಕ್ಕೆ ಸಾಧನ. ತುಂಬ ದುಡ್ಡಿದ್ದರೆ ಅವನು ಸುಖವಾಗಿರ್ಬೋದು, ಅಥವಾ ದೊಡ್ಡ ಅಧಿಕಾರಿಯಾಗಿದ್ದರೆ ಅವನು ಹೇಳಿದ ಹಾಗೆ ಎಲ್ಲರೂ ಕೇಳ್ತಾರೆ, ಹಾಗಾಗಿ ಅವನು ಸುಖವಾಗಿರ್ಬೋದು. ಹೀಗೆಲ್ಲ ಇರಬೇಕಾದ್ರೆ ಸುಖಕ್ಕೆ ಸಾಧನ ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲ ಅಂತ ಹೇಗೆ ಹೇಳೋದಕ್ಕಾಗುತ್ತೆ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಆದರೆ ಒಬ್ಬ ದುಡ್ಡಿರತಕ್ಕಂತಹ ತುಂಬ ಶ್ರೀಮಂತನಾಗಿರ್ತಕ್ಕಂತಹ ವ್ಯಕ್ತಿ ಯಾವತ್ತೂ ಸಹ ಅವನಿಗೆ ದುಃಖವೇ ಬರಲಿಲ್ಲ, ಯಾವತ್ತೂ ಅವನು ಸುಖವಾಗಿಯೇ ಇದಾನಾ ಇಲ್ಲವಾ ಎಂಬ ವಿಷಯವನ್ನು ಅವನನ್ನು ಕೇಳಿಯೇ ತಿಳ್ಕೊಳ್ಳಬೇಕು. ಅವನಿಗೂ ತುಂಬ ಐಶ್ವರ್ಯವಿದೆ, ಎಷ್ಟೋ ಜನರನ್ನು ನಾವು ನೋಡ್ತಾ ಇದ್ದೀವಿ, ತುಂಬ ಐಶ್ವರ್ಯವಿದೆ, ಐಶ್ವರ್ಯಕ್ಕೇನೂ ಕಡಿಮೆ ಇಲ್ಲ, ಆದರೆ ಮನಸ್ಸಿಗೆ ನೆಮ್ಮದಿ ಅನ್ನುವುದಿಲ್ಲ, ಏನೋ ಒಂದು ದುಃಖವು ಬರ್ತಾನೇ ಇರುತ್ತೆ ಅದರ ಮಧ್ಯದಲ್ಲೂ ಸಹ. ಈ ಒಂದು ವಿಷಯದ ಬಗ್ಗೆ ನಾವು ಅವರನ್ನು ಪ್ರತ್ಯೇಕವಾಗಿ ಕೇಳಿದರೆ ಅವರು ಇಲ್ಲ, ನಾವು ಸುಖವಾಗಿ ಇಲ್ಲ, ನಮ್ಮ ಹತ್ರ ಐಶ್ವರ್ಯ ಇದೆ ಹೌದು, ಆದರೆ ಸುಖವಾಗಿ ನಮಗೆ ಇರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಥವಾ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾನೆ, ಅವರ ಕೈಯಲ್ಲಿ ಅಧಿಕಾರ ಇದೆ, ಆಗ ಅವರು ತುಂಬ ಸುಖವಾಗಿರ್ಬೋದು, ನೀವು ಸುಖವಾಗಿದ್ದೀರಾ ಅಂತ ಅವರನ್ನು ಕೇಳಿದರೆ ಅವರೂ ಸಹ ನಮ್ಮ ಹತ್ರ ಅಧಿಕಾರವಿದೆ ಹೌದು, ಆದರೆ ನಮಗೆ ದುಃಖವೇ ಇಲ್ಲ ಅಂತ ಹೇಳೋಕ್ಕಾಗುವುದಿಲ್ಲ ಅಂತ ಅವರು ಹೇಳ್ತಾರೆ. ಅವರು ನಿಜವಾಗಿಯೇ ದುಃಖ ಇದೆ ಅವರಿಗೂ ಸಹ. ಹೀಗೆ ಐಶ್ವರ್ಯವಿದ್ದವರಿಗೂ ಅಧಿಕಾರವಿದ್ದವರಿಗೂ ಸಹ ಅದಿಲ್ಲದೇ ಇರುವವರಿಗೆ ಯಾವ ದುಃಖವಿದೆಯೋ ಅದಿಲ್ಲದೆ ಇರ್ಬೋದು, ಆದರೆ ಅವರಿಗೂ ಸಹ ಏನೋ ಒಂದು ದುಃಖ ಇದ್ದೇ ಇದೆ. ಈ ಪ್ರಪಂಚದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವು ದುಃಖಗಳು ಇದ್ದೇ ಇವೆ. ಆದ್ದರಿಂದ ಈ ಐಶ್ವರ್ಯವು ಇದೆಲ್ಲವೂ ಸಹ ಅಲ್ಪ ಸುಖಕ್ಕೆ ಮಾತ್ರವೇ ಕಾರಣವಾಗುತ್ತೆ ಹೊರತು ಶಾಶ್ವತವಾದ ಸುಖಕ್ಕೆ ಕಾರಣವಲ್ಲ. ಹಾಗಾಗಿ ಇವುಗಳಿಂದಲೂ ಸಹ ನಮ್ಮ ದುಃಖವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ವಾಸ್ತವವಾಗಿ ಶಾಶ್ವತ ಸುಖವನ್ನು ಪಡೆಯುವುದಕ್ಕೆ ಯಾವುದು ಸಾಧನವೋ ಅದರ ತಿಳುವಳಿಕೆ ನಮಗೆ ಇಲ್ಲದೇ ಇರುವುದರಿಂದಲೇ ದುಃಖವನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ, ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಿದ್ದರೆ ಇದರ ತಿಳುವಳಿಕೆ ನಮಗೆ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದರೆ ಅದೇ ವೇದದಿಂದ ನಮಗೆ ಇದರ ತಿಳುವಳಿಕೆ ಉಂಟಾಗುತ್ತೆ. ಇಂತಹ ಅಂದರೆ ಯಾವುದನ್ನು ನಾವು ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ವೋ, ಯಾವುದನ್ನು ನಮ್ಮ ಅಲ್ಪ ಬುದ್ಧಿಯಿಂದ ಊಹೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ವೋ ಅಂತಹ ವಿಷಯಗಳನ್ನು ಯಾವುದರಿಂದ ನಾವು ತಿಳ್ಕೊಳ್ತೀವೋ, ಯಾವ ಸಾಧನದಿಂದ ನಾವು ತಿಳಿದುಕೊಳ್ತೀವೋ ಅದೇ ವೇದ. ಹಾಗಾಗಿಯೇ ನಮ್ಮ ಪೂರ್ವಜರು ಪ್ರತ್ಯಕ್ಷೇಣ ಅನುಮಿತ್ಯಾವ ಯಸ್ತೂಪಾಯೋ ನ ಬುಧ್ಯತೆ ಏನಂ ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತ ಎಂಬುದಾಗಿ ವೇದ ಶಬ್ದದ ಅರ್ಥವನ್ನು ನಮಗೆ ತಿಳಿಸಿರುತ್ತಾರೆ. ನಮ್ಮ ಹಿಂದಿನವರು ಮಹರ್ಷಿಗಳು ಅವರೆಲ್ಲರೂ ಸಹ ತಮ್ಮ ಜೀವನದಲ್ಲಿ ಕೇವಲ ಲೌಕಿಕವಾದಂತಹ ಭೋಗಗಳನ್ನು ಅನುಭವಿಸುವುದರಿಂದಲೇ ಈ ಜನ್ಮವು ಸಾರ್ಥಕವಾಗುವುದಿಲ್ಲ ಎಂಬ ವಿಷಯವನ್ನು ಸರಿಯಾಗಿ ತಿಳಿದುಕೊಂಡು ಶಾಶ್ವತವಾದಂತಹ ಸುಖಕ್ಕೆ ಕಾರಣವೇನು ಎಂಬುದಾಗಿ ಜಿಜ್ಞಾಸೆ ಮಾಡಿ ಆ ಶಾಶ್ವತವಾದಂತಹ ಸುಖವನ್ನು ಪಡೆಯುವುದಕ್ಕಾಗಿ ಅತ್ಯಂತ ಕಠಿಣವಾದಂತಹ ತಪಸ್ಸುಗಳನ್ನು ಮಾಡಿ ಪರಮೇಶ್ವರನ ಅನುಗ್ರಹವನ್ನು ಪಡೆದು ಆ ಭಗವದ್ ಅನುಗ್ರಹದಿಂದ ವೇದಗಳನ್ನು ಪಡೆದು ಆ ವೇದಗಳಲ್ಲಿ ಪ್ರತಿಪಾದಿತವಾಗಿರತಕ್ಕಂತಹ ಆ ಶಾಶ್ವತ ಸುಖ ಹೇತುವನ್ನು ಮತ್ತು ದುಃಖ ನಿವೃತ್ತಿಯ ಉಪಾಯವನ್ನು ಸಹ ತಿಳಿದುಕೊಂಡು ಅದರಂತೆ ಅನುಷ್ಠಾನವನ್ನು ಮಾಡಿ ಅವರೆಲ್ಲರೂ ಸಹ ಶ್ರೇಯೋವಂತರಾಗಿದ್ದರು. ಅದೇ ರೀತಿಯಾಗಿ ಅವರು ಮಾಡಿರತಕ್ಕಂತಹ ಇನ್ನೊಂದು ವಿಶೇಷವಾದಂತಹ ಈ ಸಮಸ್ತ ಮಾನವ ಸಮಾಜವು ನಿರಂತರ ಜ್ಞಾಪಕದಲ್ಲಿಟ್ಟುಕೊಂಡು ಅವರಿಗೆ ಸದಾಕಾಲ ಕೃತಜ್ಞರಾಗಿ ಇರಬೇಕಾದಂತಹ ಒಂದು ಕಾರ್ಯವನ್ನು ನಮ್ಮ ಹಿಂದಿನವರು ಮಾಡಿದ್ದಾರೆ ಮಹರ್ಷಿಗಳು. ಅದೇನು ಅಂತಂದರೆ ಅವರು ತಿಳ್ಕೊಂಡಿರತಕ್ಕಂತಹ ಆ ಸಾಧನವನ್ನು
ಸುಖ ಸಾಧನ ಮತ್ತು ದುಃಖ ನಿವೃತ್ತಿಯ ಸಾಧನವನ್ನು, ವೇದಗಳಲ್ಲಿ ಹೇಳಿರ್ತಕ್ಕಂತಹ ಆ ಸಾಧನವನ್ನು ಅವರು ಸ್ಮೃತಿ, ಪುರಾಣ, ಇತಿಹಾಸ, ದರ್ಶನಗಳು ಮೊದಲಾದಂತಹ ಗ್ರಂಥಗಳನ್ನು ರಚಿಸಿ ಆ ಗ್ರಂಥಗಳಲ್ಲಿ ಆ ಸಾಧನಗಳ ಬಗ್ಗೆ ವಿಸ್ತಾರವಾಗಿ ಎಲ್ಲ ಜನರ ಶ್ರೇಯಸ್ಸಿಗಾಗಿ ಉಪದೇಶವನ್ನು ಮಾಡಿದ್ದಾರೆ. ಇದು ಅವರು ಈ ಲೋಕಕ್ಕೆ, ಮಹರ್ಷಿಗಳು ಮಾಡಿರ್ತಕ್ಕಂತಹ ಈ ಲೋಕಕ್ಕೆ ಪರಮಾನುಗ್ರಹ. ಹಾಗಾಗಿ ಅವರನ್ನು ನಾವು ಯಾವಾಗಲೂ ಸ್ಮರಿಸಬೇಕು. ಇಂತಹ ಒಂದು ಉಪಕಾರವನ್ನು ಅವರು ಈ ಲೋಕಕ್ಕೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಧರ್ಮದಲ್ಲಿ ಪರಮ ಪ್ರಮಾಣಗಳಾಗಿರ್ತಕ್ಕಂತಹ ವೇದಗಳಿಗೆ ಎಂತಹ ಒಂದು ಶ್ರೇಷ್ಠವಾದಂತಹ ಸ್ಥಾನವಿದೆಯೋ ಅಂತಹ ಒಂದು ಸ್ಥಾನ ವೇದಗಳ ನಂತರ ಆ ವೇದಗಳನ್ನು ಅನುಸರಿಸಿ ನಮ್ಮ ಹಿಂದಿನ ಮಹರ್ಷಿಗಳು ರಚನೆ ಮಾಡಿರತಕ್ಕಂತಹ ಪುರಾಣ, ಇತಿಹಾಸಾದಿ ಗ್ರಂಥಗಳಿಗೆ ಇದೆ ಅಂತಹ ಒಂದು ಸ್ಥಾನ. ಹಾಗಾಗಿ ಈ ಸುಖಕ್ಕೆ, ಶಾಶ್ವತವಾದಂತಹ ಸುಖಕ್ಕೆ ಮತ್ತು ದುಃಖ ನಿವೃತ್ತಿಗೆ ಯಾವುದು ಸಾಧನ ಎಂಬ ವಿಷಯವನ್ನು ಯಾವ ಗ್ರಂಥದಿಂದ, ಯಾವ ಪ್ರಮಾಣದಿಂದ ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೋ ಅಂತಹ ಒಂದು ಗ್ರಂಥವೇ ವೇದ. ಹಾಗಾಗಿ ಆ ವೇದಗಳಿಗೆ ಅಪಾರವಾದಂತಹ ವೈಶಿಷ್ಟ್ಯವಿದೆ. ಆ ವೇದಗಳು ಪರಮ ಪ್ರಮಾಣಗಳು. ಅಂತಹ ವೇದಗಳಲ್ಲಿ ಪ್ರತಿಪಾದಿತವಾಗಿರ್ತಕ್ಕಂಥದ್ದು ನಮ್ಮ ಸನಾತನ ವೈದಿಕ ಧರ್ಮ, ಅದೇ ಹಿಂದೂ ಧರ್ಮ. ಈ ವೇದಗಳು ಅತ್ಯಂತ ವಿಸ್ತಾರವಾದಂತಹ ಗ್ರಂಥಗಳು. ವೇದಗಳ ಪರಿಮಾಣ ಎಷ್ಟಿದೆ ಎಂಬುದನ್ನು ಯಾರೂ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ, ಊಹೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ಹಿಂದೆ ಭರದ್ವಾಜ ಮಹರ್ಷಿಗಳು ಒಂದು ಸಲ ಸಂಕಲ್ಪ ಮಾಡಿದರು, ನಾನು ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿ ಮುಗಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿ ಅದಕ್ಕಾಗಿ ನಿಯಮಪೂರ್ವಕವಾಗಿ ವೇದಾಧ್ಯಯನವನ್ನು ಮಾಡುವುದಕ್ಕೆ ಆರಂಭ ಮಾಡಿದರು. ಇಲ್ಲಿ ನಿಯಮ ಎಂಬುದು ಅತ್ಯಂತ ಅವಶ್ಯಕ. ವೇದಾಧ್ಯಯನವನ್ನು ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಅದು ಹೇಗೆ ನಮ್ಮ ಇಷ್ಟ ಬಂದ ಹಾಗೆಲ್ಲ ವೇದವನ್ನು ಅಧ್ಯಯನ ಮಾಡುವ ಹಾಗಿಲ್ಲ. ಅದಕ್ಕೊಂದು ಸಂಪ್ರದಾಯ ಇದೆ, ಅದಕ್ಕೊಂದು ಕ್ರಮ ಇದೆ, ಅದರಂತೆ ನಿಯಮಗಳಿವೆ, ಅದರಂತೆ ವೇದಾಧ್ಯಯನವನ್ನು ನಾವು ಮಾಡಬೇಕು. ಇಲ್ಲಿ ನಮ್ಮ ಇಷ್ಟ ಬಂದ ಹಾಗೆ ವೇದವನ್ನು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ನಮಗೆ ಇಷ್ಟ ಬಂದ ಹಾಗೆ ನಾವು ವೇದವನ್ನು ಏನಾದರೂ ಅಧ್ಯಯನ ಮಾಡಿದರೆ ಅಂತಹ ವೇದಾಧ್ಯಯನವು ನಮಗೆ ಫಲವನ್ನು ಕೊಡುವುದಿಲ್ಲ, ಅದು ಫಲಕಾರಿ ಆಗುವುದಿಲ್ಲ. ಹಾಗಾಗಿ ವೇದಾಧ್ಯಯನವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಅನೇಕ ವಿಧವಾದ ನಿಯಮಗಳನ್ನು ಹೇಳಿದ್ದಾರೆ. ಆ ನಿಯಮಗಳಿಗೆ ತಕ್ಕಂತೆ ವೇದವನ್ನು ಅಧ್ಯಯನ ಮಾಡಬೇಕು. ಹಾಗಾಗಿ ಭರದ್ವಾಜ ಮಹರ್ಷಿಗಳು ಸಹ ಬ್ರಹ್ಮಚಾರಿಗಳಾಗಿದ್ದು ವಿಶೇಷವಾಗಿ ಆ ನಿಯಮಗಳನ್ನೆಲ್ಲ ಪರಿಪಾಲಿಸುತ್ತಾ ವೇದಾಧ್ಯಯನವನ್ನು ಮಾಡುವುದಕ್ಕೆ ಆರಂಭ ಮಾಡಿದರು. ಮೊದಲನೇ ಜನ್ಮದಲ್ಲಿ ಪೂರ್ತಿ ವೇದಗಳನ್ನು ತುಂಬ ಅಧ್ಯಯನ ಮಾಡಿದರು. ಆ ಜನ್ಮವು ಪೂರ್ತಿ ಮುಗೀತಾ ಬಂತು. ಆದರೆ ಇವರ ಅಧ್ಯಯನ ಮುಗಿಲಿಲ್ಲ. ಕಡೆಗೆ ಈ ಜನ್ಮವು ಮುಗಿದೇ ಹೋಯಿತು. ಅವರ ಆಯುಷ್ಯವೆಲ್ಲ ಮುಗಿದೋಯಿತು. ಆದರೂ ದೇವರ ಅನುಗ್ರಹದಿಂದ ಇನ್ನೊಂದು ಜನ್ಮವನ್ನು ಅವರು ಪಡೆದರು. ಆ ಜನ್ಮದಲ್ಲಿ ಪುನಃ ವೇದಾಧ್ಯಯನವನ್ನು ಮುಂದುವರಿಸಿದರು. ಅದೇ ರೀತಿಯಾಗಿ ಆ ಜನ್ಮವೂ ಮುಗಿದೋಯಿತು, ಆದರೆ ಅಧ್ಯಯನ ಮಾತ್ರ ಮುಗಿಯಲಿಲ್ಲ. ಪುನಃ ದೇವರ ಅನುಗ್ರಹದಿಂದ 3ನೇ ಜನ್ಮವನ್ನು ಪಡೆದರು. ಆ 3ನೇ ಜನ್ಮದಲ್ಲೂ ಸಹ ಪುನಃ ವೇದಾಧ್ಯಯನವನ್ನೇ ಮುಂದುವರಿಸಿದರು. ಈ 3ನೇ ಜನ್ಮವೂ ಸಹ ಮುಗೀತಾ ಬಂತು. ಇನ್ನವರು ಇವತ್ತೋ ನಾಳೆನೋ ಅನ್ನೋ ಹಾಗಿತ್ತು ಅವರ ಸ್ಥಿತಿ. ತುಂಬ ವೃದ್ಧರಾಗಿ ಕೈಕಾಲೆಲ್ಲ ನಡುಗ್ತಾ ಇತ್ತು, ಸರಿಯಾಗಿ ಮಾತಾಡುವುದಕ್ಕೂ ಆಗ್ತಾ ಇಲ್ಲ. ಅಂತಹ ಒಂದು ಸ್ಥಿತಿ ಅವರಿಗೆ ಬಂದಿತ್ತು. ಆದರೂ ಸಹ ಅವರ ಸಂಕಲ್ಪವನ್ನು ಮಾತ್ರ ಅವರು ಬಿಡಲಿಲ್ಲ. ಅಂತಹ ಒಂದು ಜೀರ್ಣವಾದಂತಹ ಅವಸ್ಥೆಯಲ್ಲಿ, ವೃದ್ಧಾವಸ್ಥೆಯಲ್ಲೂ ಸಹ ಅವರ ಅಧ್ಯಯನವನ್ನು ಮಾಡ್ತಾನೇ ಇದ್ದರು. ಯಾಕಂದರೆ ಇನ್ನೂ ತುಂಬ ಅಧ್ಯಯನ ಮಾಡಬೇಕಾಗಿದೆ, ಅಧ್ಯಯನ ಮುಗಿಯಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಇಂದ್ರನಿಗೆ ಅವರ ಮೇಲೆ ಕಾರುಣ್ಯ ಉಂಟಾಗಿ ಅವರನ್ನು ನೋಡುವುದಕ್ಕಾಗಿ ಅವರ ಹತ್ತಿರಕ್ಕೆ ಬಂದಿದ್ದ. ಇಂದ್ರನನ್ನು ನೋಡಿದಾಗ ಆ ಭರದ್ವಾಜ ಮಹರ್ಷಿಗಳು ಕೇಳಿದರು, ಹೇ ಇಂದ್ರ, ದೇವೇಂದ್ರ, ನನಗೆ ಇನ್ನೊಂದು ಜನ್ಮವನ್ನು ಕೊಡು ಅಂತ ಕೇಳಿದರು. ಆಗ ಇಂದ್ರನು ಕೇಳಿದ, ನಿಮಗೆ ಇನ್ನೊಂದು ಜನ್ಮ ಕೊಟ್ಟರೆ ಏನು ಮಾಡ್ತೀರಿ ನೀವು ಅಂತ ಕೇಳಿದ್ದ. ನನಗೆ ಇನ್ನೊಂದು ಜನ್ಮ ಕೊಟ್ಟುಬಿಟ್ರೆ ಈಗಾಗಲೇ ನಾನು 3 ಜನ್ಮಗಳಲ್ಲಿ ತುಂಬ ವೇದವನ್ನು ಅಭ್ಯಾಸ ಮಾಡಿ ಆಗಿದೆ, ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು ಮುಂದಿನ ಜನ್ಮದಲ್ಲಿ ನಾನು ಅಭ್ಯಾಸ ಮಾಡಿ ಮುಗಿಸ್ಬಿಡ್ತೀನಿ
ಎಂಬುದಾಗಿ ಭರದ್ವಾಜ ಮಹರ್ಷಿಗಳು ಹೇಳಿದರು. ಆವಾಗ ಇಂದ್ರನು ಅವರಿಗೆ ಆ ವೇದಗಳ ಮಹತ್ವ ಎಷ್ಟಿದೆ, ವೇದಗಳು ಎಷ್ಟು ವಿಸ್ತಾರವಾಗಿವೆ ಎಂಬ ವಿಷಯವನ್ನು ತಿಳಿಸುವುದಕ್ಕೋಸ್ಕರ ತನ್ನ ಮಹಿಮೆಯಿಂದ ವೇದಗಳಿಗೆ ಒಂದು ಪರ್ವತದ ರೂಪವು ಬರುವಂತೆ ಮಾಡಿ ಅವರಿಗೆ ತಿಳಿಸುವುದಕ್ಕೋಸ್ಕರ ವೇದಗಳಿಗೆ ಒಂದು ಪರ್ವತದ ರೂಪವು ಬರುವಂತೆ ಮಾಡಿ ಅವರ ಎದುರಿಗೆ ಒಂದು 3 ಬೆಟ್ಟಗಳನ್ನು ತೋರಿಸಿದ್ದ. ಆ 3 ಬೆಟ್ಟಗಳಿಂದಲೂ ಒಂದೊಂದು ಬೆಟ್ಟದಿಂದಲೂ ಒಂದೊಂದು ಮುಷ್ಟಿ ಮಣ್ಣನ್ನು ತಂದು ಅವರ ಭರದ್ವಾಜ ಮಹರ್ಷಿಗಳ ಎದುರಿಗೆ ಆ ಮಣ್ಣನ್ನು ಹಾಕಿ ಹೇಳಿದ್ದ, ನೀವು ಹೇಳ್ತಾ ಇದ್ದೀರಿ ನಾನು ಈಗಾಗಲೇ 3 ಜನ್ಮಗಳಲ್ಲಿ ತುಂಬ ಅಭ್ಯಾಸ ಮಾಡಾಗಿದೆ, ಇನ್ನೊಂದು ಸ್ವಲ್ಪ ಉಳಿದಿದೆ, ಅದನ್ನು 4ನೇ ಜನ್ಮದಲ್ಲಿ ಮಾಡಿ ಮುಗಿಸ್ತೀನಿ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ನೀವು ತಿಳ್ಕೊಂಡ ಹಾಗಿಲ್ಲ ವಸ್ತುಸ್ಥಿತಿ ಏನು ಅಂತ ಕೇಳಿದರೆ, ಈ 3 ಪರ್ವತಗಳು ವೇದಗಳು. ಈ 3 ಪರ್ವತಗಳಿಂದ ಈಗ ನಾನು ತಂದಿರತಕ್ಕಂತಹ ಒಂದೊಂದು ಮುಷ್ಟಿಯ ಮಣ್ಣು ಈ ಹಿಂದಿನ 3 ಜನ್ಮಗಳಲ್ಲೂ ನೀವು ಅಧ್ಯಯನ ಮಾಡಿದ ವೇದ. ಎಂದರೆ ಇನ್ನೂ ನೀವು ಅಧ್ಯಯನ ಮಾಡಬೇಕಾದದ್ದು ಆ ಬೆಟ್ಟಗಳಷ್ಟು ಇದೆ. ನೀವು ಅಧ್ಯಯನ ಮಾಡಿದ್ದು ಈ ಮುಷ್ಟಿಯ ಮಣ್ಣು ಎಷ್ಟಿದೆಯೋ ಅಷ್ಟು ಮಾತ್ರವೇ ನೀವು ಅಧ್ಯಯನ ಮಾಡಿದ್ದು. ಇನ್ನೂ ನೀವು ಅಧ್ಯಯನ ಮಾಡಬೇಕಾದದ್ದು ಅಷ್ಟಿದೆ. ಹಾಗಾಗಿ ಇನ್ನು 1 ಜನ್ಮ ಅಲ್ಲ, ಇನ್ನು ಎಷ್ಟೋ 1,000 ಜನ್ಮಗಳು ಕೊಟ್ಟರೂ ಸಹ ನೀವು ಸಂಪೂರ್ಣವಾಗಿ ವೇದಾಧ್ಯಯನವನ್ನು ಮುಗಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಯಾಕೆ ಅಂತಂದರೆ ಅನಂತ ವೈ ವೇದ ಆಹ ಎಂಬುದಾಗಿ ಆ ಸಂದರ್ಭದಲ್ಲಿ ಇಂದ್ರ ಅವರಿಗೆ ಹೇಳಿದ್ದ. ವೇದಗಳು ಅನಂತ, ವೇದಗಳಲ್ಲಿ ವಿಜ್ಞಾನವು, ವೇದಗಳ ಮಾಹಾತ್ಮ್ಯವು ಎಷ್ಟಿದೆ ಅನ್ನುವುದನ್ನು ಯಾರೂ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ವೇದಗಳ ಮಹತ್ವವು ಅಪಾರವಾಗಿದೆ ಎಂಬುದಾಗಿ ಆ ಒಂದು ಸಂದರ್ಭದಲ್ಲಿ ಭರದ್ವಾಜ ಮಹರ್ಷಿಗಳಿಗೆ ಇಂದ್ರನು ಉಪದೇಶವನ್ನು ಮಾಡಿದ್ದ. ಹಾಗಾಗಿ ವೇದಗಳು ಅತ್ಯಂತ ವಿಸ್ತಾರವಾಗಿವೆ. ಆ ವೇದಗಳಲ್ಲಿ ಪ್ರತಿಪಾದಿತವಾಗಿರತಕ್ಕಂತಹ ವಿಜ್ಞಾನವು ಅಪಾರವಾಗಿದೆ. ಹಾಗಾಗಿ ಅಂತಹ ಮಹಾಮಹಿಮ ಸಂಪನ್ನವಾದಂತಹ ವೇದಗಳಲ್ಲಿ ಪ್ರತಿಪಾದಿತವಾಗಿರತಕ್ಕಂತಹ ಧರ್ಮವು ನಮ್ಮದು. ವೇದಗಳಲ್ಲಿ ಪ್ರತಿಯೊಂದು ವೇದದಲ್ಲೂ, ಋಗ್ವೇದದಲ್ಲೂ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ, ಅಥರ್ವಣ ವೇದದಲ್ಲಿ ಅನೇಕ ಶಾಖೆಗಳಿವೆ. ಆದರೆ ಈಗ ದುರ್ದೈವಾತು ಅನೇಕ ಶಾಖೆಗಳು, ಈ ಎಲ್ಲ ವೇದಗಳಲ್ಲಿ ಅನೇಕ ಶಾಖೆಗಳು ಅಧ್ಯಯನ ಮಾಡುವವರ ಯಾರು ಅಧ್ಯಯನ ಮಾಡಬೇಕೋ ಅವರ ಶ್ರದ್ಧೆಯು ಕಡಿಮೆ ಆಗಿದ್ದರಿಂದ, ಅದೇ ರೀತಿಯಾಗಿ ನಮ್ಮ ಹಿಂದಿನ ಕಾಲದಲ್ಲಿ ಯಾವ ಮಹಾರಾಜರುಗಳು, ರಾಜರುಗಳು ಅವರೆಲ್ಲ ವೈದಿಕ ವಿದ್ಯೆಯನ್ನು ಪ್ರೋತ್ಸಾಹ ಮಾಡಬೇಕಿತ್ತೋ ಅಂಥ ಅವರ ಪ್ರೋತ್ಸಾಹದಲ್ಲಿ ಕೊರತೆ ಉಂಟಾಗಿರುವುದರಿಂದ, ಇವರ ಬುದ್ಧಿಶಕ್ತಿಯಲ್ಲೂ ಮತ್ತು ಶ್ರದ್ಧೆಯಲ್ಲೂ ಕೊರತೆ ಉಂಟಾಗಿರುವುದರಿಂದ, ಹಾಗೂ ಅವರು ಚೆನ್ನಾಗಿ ವೇದಾಭ್ಯಾಸವನ್ನು ಮಾಡಿ ವೈದಿಕ ವಿದ್ಯೆಯನ್ನು ಪ್ರಚಾರ ಮಾಡುವಂತೆ ಮಾಡಬೇಕಾದಂತಹ ಪಾಲಕರಲ್ಲಿ ಈ ವೇದಗಳ ವಿಷಯದಲ್ಲಿ ಶ್ರದ್ಧೆಯು ಕಡಿಮೆ ಆಗಿರುವುದರಿಂದ ನಮ್ಮ ದುರ್ದೈವದಿಂದ ಅನೇಕ ಶಾಖೆಗಳು ಇವಾಗ ಲುಪ್ತವಾಗಿವೆ. ಆದರೆ ಒಂದು ಸಂತೋಷವಾದ ವಿಷಯವೇನು ಅಂತಂದರೆ, ಸ್ವಲ್ಪ ಭಾಗವನ್ನಾದರೂ ಸಹ ಈಗ ನಾವು ಪಡೀತಾ ಇದ್ದೇವೆ. ಸ್ವಲ್ಪ ಭಾಗವಾದರೂ ಈಗ ಉಪಲಬ್ಧಿಯಲ್ಲಿದೆ. ಹಾಗಾಗಿ ಇಂತಹ ಈ ಒಂದು ಭಾಗವನ್ನಾದರೂ ನಾವು ಚೆನ್ನಾಗಿ ಕಾಪಾಡಿಕೊಂಡು ಅಂತಹ ವೇದಗಳಲ್ಲಿ ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಸ್ಮೃತಿ, ಪುರಾಣ, ಇತಿಹಾಸಾದಿಗಳಲ್ಲಿ ಏನು ಪ್ರತಿಪಾದಿತವಾಗಿದೆ, ಶಾಶ್ವತವಾದಂತಹ ಸುಖವನ್ನು, ಶ್ರೇಯಸ್ಸನ್ನು ಪಡೆಯುವುದಕ್ಕಾಗಿ ನಾವೇನು ಮಾಡಬೇಕು ಮತ್ತು ನಮ್ಮ ದುಃಖ ನಿವೃತ್ತಿಗಾಗಿ ನಾವೇನು ಮಾಡಬೇಕು ಎಂಬ ವಿಷಯದ ಬಗ್ಗೆ ಏನು ಆ ಗ್ರಂಥಗಳಲ್ಲಿ ಪ್ರತಿಪಾದಿತವಾಗಿದೆ ಎಂಬ ವಿಷಯವನ್ನು ಆ ಗ್ರಂಥಗಳನ್ನು ಅಧ್ಯಯನ ಮಾಡಿರತಕ್ಕಂಥವರಿಂದ ಚೆನ್ನಾಗಿ ತಿಳಿದುಕೊಂಡು ನಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವೂ ಆಗಿದೆ. ಈ ವೇದಗಳಲ್ಲಿ ಮತ್ತು ಈ ವೇದಗಳನ್ನು ಎಲ್ಲರೂ ಸಹ ಅಭ್ಯಾಸ ಮಾಡಿ ಅದನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯವು ಎಲ್ಲರಿಗೂ ಇರುವುದಿಲ್ಲ. ಅದು ಅತ್ಯಂತ ಗಂಭೀರವಾದಂತಹ ಗ್ರಂಥಗಳು. ಅದನ್ನು ಸ್ವತಃ ತಿಳ್ಕೊಳ್ಳುವಂತಹ ಸಾಮರ್ಥ್ಯವಿಲ್ಲದೇ ಇದ್ದರೂ ಸಹ ಯಾರು ಅದನ್ನು ಅಧ್ಯಯನ ಮಾಡಿ ಅದರಲ್ಲಿ ನಿಷ್ಣಾತರಾಗಿದ್ದಾರೋ
ಅಂಥವರ ಮುಖಾರವಿಂದದಿಂದ ಆದರೂ ಸಹ ಆ ವಿಷಯಗಳನ್ನು ತಿಳಿದುಕೊಂಡು ಅದರಂತೆ ನಮ್ಮ ಜೀವನವನ್ನು ನಡೆಸಿ ಕೃತಾರ್ಥರಾಗಬೇಕು. ಒಂದು ಅತ್ಯಂತ ಶ್ರೇಷ್ಠವಾದಂತಹ ಪರಮಾತ್ಮ ತತ್ವದಿಂದ ಹಿಡಿದು ಜೀವಬ್ರಹ್ಮೈಕ್ಯ ಅದ್ವೈತ ತತ್ವದಿಂದ ಹಿಡಿದು ಒಂದು ಸಾಧಾರಣವಾದಂತಹ ವಿಷಯದ ತನಕ ಪ್ರತಿಯೊಂದು ವಿಷಯವೂ ಸಹ ಈ ವೇದಗಳಲ್ಲಿ ಪ್ರತಿಪಾದಿತವಾಗಿದೆ. ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಸ್ಮೃತಿ, ಪುರಾಣ, ಇತಿಹಾಸಾದಿಗಳಲ್ಲೂ ಸಹ ಅನೇಕ ವಿಷಯಗಳು ಮನುಷ್ಯನ ಶ್ರೇಯಸ್ಸಿಗಾಗಿ, ಈ ಮನುಷ್ಯ ಸಮಸ್ತ ಮಾನವ ಜಾತಿಯ ಕಲ್ಯಾಣಕ್ಕಾಗಿ, ಶ್ರೇಯಸ್ಸಿಗಾಗಿ ಅನೇಕ ವಿಷಯಗಳು ಪ್ರತಿಪಾದಿತವಾಗಿವೆ. ಹಾಗಾಗಿ ಈ ವೈದಿಕ ವಿದ್ಯೆಗೆ ಸಮಾನವಾದಂತಹ ವಿದ್ಯೆಯು ಇನ್ನೊಂದಿಲ್ಲ ಈ ಪ್ರಪಂಚದಲ್ಲಿ. ಬೇರೆ ವಿದ್ಯೆಗಳಿಂದ ನಮಗೆ ಪ್ರಯೋಜನ ಸಿಗುವುದು ಕೇವಲ ಈ ಶರೀರ ಇರುವವರೆಗೆ ಮಾತ್ರ. ಈ ಶರೀರವನ್ನು ನಾವು ಬಿಟ್ಟ ನಂತರ ಈ ಲೌಕಿಕವಾದಂತಹ ವಿದ್ಯೆಗಳಿಂದ ನಮಗೆ ಪ್ರಯೋಜನ ಸಿಕ್ಕುವುದಿಲ್ಲ. ಆದರೆ ಈ ಲೌಕಿಕವಾದಂತಹ ವಿದ್ಯೆಗಳಿಂದ ಸಿಗದೇ ಇರುವಂತಹ ಪಾರಮಾರ್ಥಿಕವಾದಂತಹ ಪ್ರಯೋಜನವನ್ನು ನಮಗೆ ಕೊಡತಕ್ಕಂತಹ ವಿದ್ಯೆ ಅಂತಂದರೆ ವೈದಿಕ ವಿದ್ಯೆ. ಹಾಗಾಗಿ ವೇದಗಳಲ್ಲಿ ಹೇಳಿರತಕ್ಕಂತಹ ಸಾಧನಗಳನ್ನು ಅನುಷ್ಠಾನ ಮಾಡಿ ಯಥಾಶಕ್ತಿ ಯಥಾಯೋಗ್ಯವಾಗಿ ಅನುಷ್ಠಾನವನ್ನು ಮಾಡಿ ಪ್ರತಿಯೊಬ್ಬರೂ ಸಹ ಕೃತಾರ್ಥರಾಗಬೇಕು ಎಂಬ ವಿಷಯವನ್ನು ಈ ಸಂದರ್ಭದಲ್ಲಿ ಸಮಸ್ತ ಆಸ್ತಿಕರಿಗೂ ಹೇಳಬಯಸ್ತಾ ಇದ್ದೇವೆ. ಇಂತಹ ಪರಮಪ್ರಮಾಣವಾದಂತಹ ವೇದಗಳನ್ನು ವಿಶೇಷವಾಗಿ ಈ ಒಂದು ಕಾರ್ತೀಕ ಮಾಸ ಮತ್ತು ಈ ಮಾರ್ಗಶಿರ ಮಾಸ, ಅತ್ಯಂತ ಪವಿತ್ರವಾದಂತಹ ಈ ಕಾರ್ತೀಕ ಮತ್ತು ಮಾರ್ಗಶಿರ ಮಾಸಗಳ ದಿವಸಗಳಲ್ಲಿ ವಿಶೇಷವಾಗಿ ಶ್ರವಣವನ್ನು ಮಾಡತಕ್ಕಂತಹ ಒಂದು ಸೌಭಾಗ್ಯವು ನಿಮಗೆಲ್ಲರಿಗೂ ಸಹ ಸಿಕ್ಕಿದೆ. ವೇದಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರಲ್ಲೂ ಸಹ ಈಗ ಕೃಷ್ಣ ಯಜುರ್ವೇದವಂತ ಕ್ರಮವನ್ನು ಶ್ರವಣ ಮಾಡಿ ಕೃತಾರ್ಥರಾಗತಕ್ಕಂತಹ ಒಂದು ಸೌಭಾಗ್ಯವು ನಿಮಗೆಲ್ಲರಿಗೂ ಸಹ ಸಿಗ್ತಾ ಇದೆ, ಇನ್ನೂ ನಡೆಯಲಿದೆ ಈ ಒಂದು ಪಾರಾಯಣೆಯು. ಇದರಲ್ಲೂ ಈಗ ನಡೀತಾ ಇರತಕ್ಕಂತಹ ಈ ಭಾಗದಲ್ಲಿ, ಈ ವೇದ ಪಾರಾಯಣೆಯ ಭಾಗದಲ್ಲಿ ರುದ್ರ ಪ್ರಶ್ನೆಯ ಕ್ರಮಪಾಠವು ಸಹ ಈಗ ನಡೆಯಲಿದೆ. ಈ ರುದ್ರ ಪ್ರಶ್ನೆಯಲ್ಲಿ ಪರಮಾತ್ಮನ ಭಗವಂತನ ಸರ್ವವ್ಯಾಪಕತ್ವವನ್ನು ಮತ್ತು ವಿಭೂತಿ ಮಹಿಮೆಗಳ ಬಗ್ಗೆ ಪ್ರತಿಪಾದನೆ ಇದೆ. ಪರಮಾತ್ಮನ ಅನುಗ್ರಹವನ್ನು ನಾವು ಪಡೆಯಬೇಕು. ಅದರಲ್ಲಿ ಮೊದಲನೇದಾಗಿರತಕ್ಕಂತಹ ಮಂತ್ರವೇ ನಮಸ್ತೆ ರುದ್ರಮನ್ಯವ ಉತೋತೈಷವೇ ನಮಃ ಅಂತ. ಅಂದರೆ ಹೇ ಭಗವಂತ, ನಿನ್ನ ಕ್ರೋಧಕ್ಕೆ ನಮ್ಮ ನಮಸ್ಕಾರ. ಅದೇ ರೀತಿಯಾಗಿ ದುಷ್ಟರ ಸಂಹಾರವನ್ನು ಮಾಡುವುದಕ್ಕಾಗಿ ನೀನು ಹಿಡಿದಿರತಕ್ಕಂತಹ ಧನುಸ್ಸು ಮತ್ತು ಬಾಣಗಳಿಗೆ, ನಿನ್ನ ಆಯುಧಗಳಿಗೆ ನಮ್ಮ ನಮಸ್ಕಾರ. ಅಂದರೆ ಅದರ ಅರ್ಥ ಯಾಕೆ ಅಂತ ಕೇಳಿದರೆ, ನಿನ್ನ ಕೋಪವು ನಮ್ಮ ಮೇಲೆ ಬರದೇ ಇರೋ ಹಾಗೆ ಇರಲಿ ಮತ್ತು ನಿನ್ನ ಆಯುಧಗಳು ನಮ್ಮ ಮೇಲೆ ಪ್ರಯೋಗ ಆಗದೇ ಇರುವ ಹಾಗೆ ಇರಲಿ ಎಂಬುದಾಗಿ ನಾವಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಂದರೆ ಅದರ ಅರ್ಥ ಏನು? ಭಗವಂತನ ಕೋಪವು ನಮ್ಮ ಮೇಲೆ ಆಗಬಾರದು ಅಂತಂದರೆ ಅದರ ಅರ್ಥ ಏನು? ಅದಕ್ಕಾಗಿ ನಾವೇನು ಮಾಡಬೇಕು? ಭಗವಂತ ವೇದಶಾಸ್ತ್ರಗಳಲ್ಲಿ ಯಾವ ರೀತಿಯಾಗಿ ಧಾರ್ಮಿಕವಾಗಿ ಜೀವನವನ್ನು ನಡೆಸಬೇಕು ಎಂಬುದಾಗಿ ಹೇಳಿದ್ದಾನೋ ಅದರಂತೆ ನಾವು ಜೀವನ ನಡೆಸಬೇಕು. ಆಗ ಭಗವಂತನ ನಮ್ಮ ಮೇಲೆ ಕೋಪ ಬರುವುದಿಲ್ಲ, ಭಗವಂತನಿಗೆ ನಮ್ಮ ಮೇಲೆ ಅನುಗ್ರಹವು ಉಂಟಾಗುತ್ತೆ. ಅದೇ ರೀತಿಯಾಗಿ ಭಗವಂತನ ಆಯುಧಗಳನ್ನು ಯಾರ ಮೇಲೆ ಪ್ರಯೋಗ ಮಾಡ್ತಾನೆ ಅಂತ ಕೇಳಿದರೆ, ಯಾರು ದುಷ್ಟರಾಗಿ ಶಾಸ್ತ್ರೋಕ್ತವಾದ ಮಾರ್ಗವನ್ನು ಅತಿಕ್ರಮಿಸಿ ಅಧಾರ್ಮಿಕರಾಗಿ ಜೀವನವನ್ನು ನಡೆಸ್ತಾರೋ ಅಂಥವರಿಗೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಭಗವಂತ ತನ್ನ ಆಯುಧಗಳನ್ನು ಪ್ರಯೋಗ ಮಾಡ್ತಾನೆ. ನಾವು ಅಂತಹ ಅಧಾರ್ಮಿಕವಾದಂತಹ ಕೆಲಸಗಳನ್ನು ಮಾಡದೇ ಇದ್ದರೆ ಆಗ ಭಗವಂತ ನಮ್ಮ ಮೇಲೆ ತನ್ನ ಆಯುಧಗಳನ್ನು ಪ್ರಯೋಗ ಮಾಡುವುದಿಲ್ಲ. ಆಗ ನಾವು ಭಗವಂತನ ಕೋಪಕ್ಕೆ ಪಾತ್ರರಾಗುವುದಿಲ್ಲ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಹಾಗಾಗಿ ಅದರ ಅರ್ಥವೇನು ಅಂತ ಕೇಳಿದರೆ, ನಾವು ಧಾರ್ಮಿಕರಾಗಿ ಜೀವನವನ್ನು ನಡೆಸಿ ನಿನ್ನ ಅನುಗ್ರಹಕ್ಕೆ ಸದಾಕಾಲ ಪಾತ್ರರಾಗುವಂತೆ ನಮಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಆ ಪ್ರಾರ್ಥನೆಯ ಅಂತರಾರ್ಥ. ಹಾಗಾಗಿ ಈ ರೀತಿಯಾದಂತಹ ಒಂದು ವಿಶೇಷವಾದ ಪ್ರಾರ್ಥನೆಯಿಂದ ಆರಂಭ ಮಾಡಿ ಭಗವಂತನ ಆ ವಿಭೂತಿಗಳನ್ನು ಸ್ತುತಿಸಿ, ಪ್ರತಿಯೊಂದು ರೂಪದಲ್ಲೂ ಇರತಕ್ಕಂತಹ ಆ ಭಗವಂತನೇ ಪ್ರತಿಯೊಂದು ರೂಪದಲ್ಲೂ ಇದ್ದಾನೆ ಈ ಪ್ರಪಂಚದಲ್ಲಿ, ಪ್ರತಿಯೊಂದು ಪದಾರ್ಥದ ರೂಪದಲ್ಲೂ
ಪ್ರತಿಯೊಂದು ವ್ಯಕ್ತಿಯ ರೂಪದಲ್ಲೂ ಭಗವಂತನೇ ಸರ್ವವ್ಯಾಪಕನಾಗಿದ್ದಾನೆ ಈ ಪ್ರಪಂಚದಲ್ಲಿ. ಈ ರೀತಿಯಾಗಿ ಪ್ರತಿಯೊಂದು ರೂಪದಲ್ಲೂ ಪ್ರತಿಯೊಂದು ಪದಾರ್ಥದಲ್ಲೂ ವ್ಯಾಪಕನಾಗಿರತಕ್ಕಂತಹ ಆ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕಾರ ಎಂಬುದಾಗಿ ಆ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾ ಆ ಪರಮಾತ್ಮನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡತಕ್ಕಂತಹ ಒಂದು ಪ್ರಶ್ನೆಯೇ ಈ ರುದ್ರಾಧ್ಯಾಯ. ಹಾಗಾಗಿ ಇಂತಹ ಈ ರುದ್ರಾಧ್ಯಾಯದ ಕ್ರಮಪಾರಾಯಣೆಯೂ ಸಹ ಇಲ್ಲಿ ನಡೀತಾ ಇದೆ. ಹಾಗೂ ಮುಂದೆ ಚಮಕ ಪ್ರಶ್ನೆ, ಅತ್ಯಂತ ಮಹಿಮಾನ್ವಿತವಾದಂತಹ ಚಮಕ ಪ್ರಶ್ನೆ. ಆ ಭಗವತ್ ಸನ್ನಿಧಿಯಲ್ಲಿ ನಮ್ಮ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸಿ ನಮಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಕೊಟ್ಟು ಅನುಗ್ರಹ ಮಾಡು ಎಂಬುದಾಗಿ ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಆ ಪ್ರಶ್ನೆಯಲ್ಲಿ. ಹೀಗೆ ಅನೇಕ ವಿಧವಾದಂತಹ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಈ ಭಾಗಗಳ ಪಾರಾಯಣೆಯು ಕ್ರಮಪಾರಾಯಣೆಯು ಈಗ ನಡೀತಾ ಇದೆ. ಇಂತಹ ಒಂದು ವೇದಗಳನ್ನು ಶ್ರವಣ ಮಾಡತಕ್ಕಂತಹ ಒಂದು ಸೌಭಾಗ್ಯವು ನಿಮಗೆಲ್ಲರಿಗೂ ಸಹ ಸಿಕ್ಕಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಕ್ರಮಪಾರಾಯಣೆಯಲ್ಲಿ ವಿಶೇಷವಾಗಿ ಮೊದಲನೇದಾಗಿ ಹೈದರಾಬಾದಿನಲ್ಲಿರ್ತಕ್ಕಂತಹ ವೇದಭವನದ ವಿದ್ವಾಂಸರು ಮತ್ತು ತಮಿಳುನಾಡಿನ ಮೇಲ್ಮಂಗಳಂ ಅಗ್ರಹಾರದಲ್ಲಿರತಕ್ಕಂತಹ ಪಾಠಶಾಲೆಯ ವಿದ್ವಾಂಸರು ಮತ್ತು ಇಲ್ಲಿ ಶೃಂಗೇರಿಯಲ್ಲಿ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆಯ ವಿದ್ವಾಂಸರು, ಹೈದರಾಬಾದಿನಲ್ಲಿ ಶ್ರೀರಾಮ ಘನಪಾಠಿಗಳು ಮತ್ತು ಅವರ ಶಿಷ್ಯರು, ಮೇಲ್ಮಂಗಳಂ ಪಾಠಶಾಲೆಯಲ್ಲಿ ಮುತ್ತುರಾಮ ಘನಪಾಠಿಗಳು ಮತ್ತು ಅವರ ಶಿಷ್ಯರು, ಮತ್ತು ಇಲ್ಲಿ ಶೃಂಗೇರಿಯಲ್ಲಿ ಮೀನಾಕ್ಷಿ ಸುಂದರ ಘನಪಾಠಿಗಳು ಮತ್ತು ಅವರ ಶಿಷ್ಯರು, ಇವರೆಲ್ಲರೂ ಸಹ ಕ್ರಮೇಣ ಒಂದೊಂದು ಭಾಗವನ್ನು ಪಾರಾಯಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ವ್ಯುತ್ಪನ್ನರಾಗಿ ವಿಶೇಷವಾಗಿ ಈ ಪಾರಾಯಣೆಯನ್ನು ಮಾಡ್ತಾ ಇದ್ದಾರೆ. ಇದು ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿದ್ವಾಂಸರಿಗೂ ಮತ್ತು ಇದನ್ನು ಶ್ರವಣ ಮಾಡುತ್ತಿರುವಂತಹ ನಿಮಗೆಲ್ಲರಿಗೂ ಸಹ ಸಮಸ್ತ ಶ್ರೇಯಸ್ಸುಗಳು ಲಭಿಸಲಿ. ಮತ್ತು ಈ ಒಂದು ಕಾರ್ಯಕ್ರಮವು ವಿಶೇಷವಾಗಿ ನಡೆಯುವುದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರತಕ್ಕಂತಹ ಎಲ್ಲ ಆಸ್ತಿಕರಿಗೂ ಸಹ ಆ ವೇದಪುರುಷನ ಅನುಗ್ರಹದಿಂದ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಸಮಸ್ತ ವಿಧವಾದಂತಹ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ.